ಹೋಗ್ತಿದ್ದಾರೆ ತಿರುಪತಿಗೆ ಅಲ್ವಾ? ಹೋಗ್ತಾ ಇದೀವಿ. ಹೌದು, ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ನನ್ನ ತಂಗಿ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲೇ ಹೋಗಿ ಅಲ್ಲೇ ಎಲ್ಲ ಬ್ಲಾಗ್ ಮಾಡ್ತೀನಿ. ಇದು ಮೊನ್ನೆ ಕ್ರಿಸ್ಮಸ್ಗೆ ಹಾಕಿದ್ನ, ಅದೇ ಡ್ರೆಸ್ ಹಾಕಿದ್ದೀನಿ. ನನಗೆ ತುಂಬ ಇಷ್ಟ ಆಯಿತು. ಸೊ ನಿಮಗೂ ಬೇಕು ಅಂದರೆ ನನಗೆ ಹೇಳಿ, ನಾನು ಲಿಂಕ್ ಕಳಿಸ್ತೀನಿ. ತುಂಬ ಕಂಫರ್ಟೇಬಲ್ ಇದೆ, ತುಂಬ ಚೆನ್ನಾಗಿದೆ. ಸೊ ಓಕೆ ಗಾಯ್ಸ್, ಮತ್ತೆ ಸಿಗ್ತೀನಿ. ಎಲ್ಲಿ ಹೋಗ್ತಿದ್ವಿ ಚಿನ್ನ? ಎಲ್ಲಿ ಹೋಗ್ತಿದ್ವಿ ಗೊತ್ತಿಲ್ಲ? ಗೊತ್ತಿಲ್ಲ? ನಾವು ಚಿಕ್ಕಮ್ಮ ಮನೆ ಹೋಗ್ತಿದ್ದೀವಿ. ಎಲ್ಲಿ ಹೋಗ್ತಿದ್ದೀವಿ? ಎಲ್ಲಿ ಹೋಗ್ತಿದ್ದೀವಿ? ಅಣ್ಣ ಮನೇಲಿ ಇದ್ದಾನೆ. ಎಸ್ ಗೈಸ್, ನಾನು ಕಾರಲ್ಲಿ ಕೂತಿದ್ದೀನಿ ಫೈನಲಿ. ಬೀಳ್ತಲ್ಲ ಹೊಸರು, ಬೀಳ್ತೀಯ ಸೋನು? ಅದೇ ನೋಡ್ತಿದ್ದೀನಿ. ನಾನು ನನ್ನ ತಂಗಿ ಮನೆಗೆ ಬಂದಿದ್ದೀನಿ. ಬಂದು ಊಟನೂ ಮಾಡಿಬಿಟ್ಟಿದ್ದೀನಿ. ಸೊ ಇದೇ ಇವಳ ಮನೆ. ಸ್ಟಾಪ್ ಮಾಡ್ದ ಗಾಯ್ಸ್. ಇಲ್ಲಿ ಬಂದು ಸ್ವಲ್ಪ ಬ್ಯಾಟಿಂಗ್ ಮಾಡ್ತಿದ್ದೆ. ನನ್ನ ತಂಗಿ ಮಗ ಆಡಿ ಆಡಿ ದೊಡ್ಡಮ್ಮಂತಿದ್ದ. ಸೊ ಆಡಿದೆ. ಏನ್ ನಿನ್ನ ಹೆಸರು? ಚಿಚ್ಚಿನ? ಚಿಚ್ಚಿ ಹೆಸರು ಯಾರ ಚಿನ್ನ? ಯಾರು ಪಾಪು ಅದು? ಯಾರಮ್ಮ? ಯಾರ ತಲ್ತಿರೋದು? ಗೊತ್ತಿಲ್ಲ. ಹೋಗುವಂತೈತೆ ನೋಡು ಚಿಕ್ಕು. ನೋ ಗಾಯ್ಸ್, ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಂದ್ರೆ ಅಲ್ಲಿ ದೇವರು ಕೂರಿಸಿದ್ದಾರೆ. ದೇವ್ರಿಗೆ ಮದುವೆ ಮಾಡಿಸ್ತಿದ್ದಾರೆ ತಿರುಪತಿಗೆ, ಅಲ್ವಾ? ಹೋಗ್ತಾ ಇದೀವಿ. ಹೌದು, ಅಲ್ಲಿ ಹೋಗ್ತಾ ಇದ್ದೀವಿ ಎಲ್ಲರೂ. ನನ್ನ ಮಗಳು, ನನ್ನ ತಂಗಿ ಮಗ, ನನ್ನ ಇನ್ನೊಂದು ಪಾಪು ಹೋಗ್ತಾ ಇದ್ದಾಳೆ ಅಲ್ಲಿ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ. ನನ್ನ ತಂಗಿ ಫೋನಲ್ಲಿ ಮಾತಾಡ್ಕೊಂಡು ಬರ್ತಿದ್ದಾಳೆ. ಬೈ ಸನು. ಓಕೆ, ಈಗ ನಾವು ದೇವಸ್ಥಾನ ತಲುಪ್ತಿದ್ದೀವಿ. ಇನ್ನ ಸ್ವಲ್ಪ ದೂರ, ಜಾಸ್ತಿ ಜನ ಇದೆ. ಇವಳು ನನ್ನ ತಂಗಿ ರೆಡಿ ಆಗ್ಬಿಟ್ಟಲ್ಲ ಫುಲ್. ಇವಳು ನನ್ನ ಮಗಳು. ಚಲೋ ಚಲೋ ಅಲ್ಲಿ ನೋಡಿ, ಅಲ್ಲಿ ದೇವ್ರು ಇಟ್ಟಿದ್ದಾರೆ. ಮಾತ್ರ ಚೆನ್ನಾಗಿ ಮಾಡಿದ್ದಾರೆ. ನೀನು ಆಕ್ಚುಲಿ ಇವಳು ಮುಂಚೆನೆ ಹೋಗಿ ಬಂದಿದ್ದಾಳೆ. ನಾನು ಮತ್ತೆ ಅಕ್ಕ ಮುಂಚೆನೆ ಹೋಗ್ಬಿಟ್ಟು ಬಂದಿದ್ದೀವಿ. ನಮ್ಗೆ ಗೊತ್ತಿಲ್ಲ, ನಾವು ಈಗ ಹೋಯ್ತಾ ಇದೀವಿ. ತಿರುಪತಿ ಜಾಸ್ತಿ ಇಟ್ಟಿದ್ದಾರೆ ಗೈಸ್. ನೀವು ಒಂದ್ಸಲಿ ಟ್ರೈ ಮಾಡಿ ಬರಕ್ಕೆ. ನೋಡಿ ಇದೆ, ಇವಾಗ ಒಳಗಡೆ ನೀನು ಆಗ್ಲೇ ತಿಂದಿದ್ಯಲ್ಲ, ತಗೊಂಡ್ ಬಂದಿದ್ಯಲ್ಲ ಆಗ್ಲೇ. ಸೊ ಗೈಸ್, ಇವಳು ಆಗ್ಲೇ ತಗೊಂಡ್ ಬಂದಿದ್ದಲ್ಲ. ಇವಾಗ ನಾವು ಹೋಗ್ತಾ ಇದೀವಿ. ಹೌದು. ಸೊ ನನ್ನ ಮಗಳು ನೋಡಿ, ಮುಂದೆ ಮುಂದೆ ಹೋಗ್ತಿದ್ದಾಳೆ ಅವಳು. ವಿಡಿಯೋನೇ ಮಾಡಿಲ್ಲ, ಮುಂದೆ ಮುಂದೆ ಹೋಗ್ತಿದ್ದಾಳೆ ನೋಡಿ. ಕಂಟನ ಹರಿತಾನೆ. ಎಲ್ಲಿ ನೋಡು, ನನ್ನ ತಂಗಿ ಕೂಡ. ಅಲ್ಲಿ ಪಾಪ್ರೆ, ಇವರು ಅವರಿಬ್ರು ನಾವಿಬ್ರು. ಹೌದಲ್ವಾ? ಇಷ್ಟು ಜನ ಇದ್ದಾರೆ. ಇಷ್ಟು ಜನ ಇದಾರೆ. ಆದ್ರೆ ನಾನು ಹೋದಾಗ ಜಾಸ್ತಿ ಜನ ಇರ್ಲಿಲ್ಲ. ಹೌದಾ? ಬಟ್ಟೆ ಹಾಕೊಂಡು ಬಂದು
ನಾವು ನಾವು ಒಳಗಡೆ ಎಲ್ಲ ತೋರಿಸ್ತೀವಿ. ಒಳಗಡೆ ಎಲ್ಲ ತೋರಿಸ್ತೀವಿ ನೋಡಿ. ಫುಲ್ಲು ನೀವು ಬಂತು ಲೈಕ್ ಮೇಲೆ ಲೈಕ್ ಮಾಡ್ಬೇಕು, ಅಷ್ಟು ಇಷ್ಟ ಆಗ್ಬಿಡುತ್ತೆ. ನೋಡಿ ಗೈಸ್ ಎಷ್ಟೊಂದು ಜನ ಹೋಗ್ತಿದ್ದಾರೆ, ಏನು ಚೆನ್ನಾಗಿದೆ ನೋಡಿ. ದೊಡ್ಡವರು ಮಾತ್ರ ಅವರೇ ಬರ್ತಿದ್ದಾರೆ ಅಲ್ವಾ? ಫುಲ್ಲು ಒಳ್ಳೇದು ಗೈಸ್. ನಾನು ಬಿಟ್ಟು ಹೋಗ್ಬಿಟ್ಟಲೆ ಹಿಂಗೆ ಹೋಗ್ತಾನೆ. ಗೋವಿಂದ ಕಿಲ್ಲು ಕೇಕಿ our favorite girl. सर्वमसि सर्वायुः अभिमोरो गायत्रीमावाहयामि सावित्रीमावाहयामि ನನ್ನ ಮಗಳ ಹೋಗ್ತಾ ಇದೆ, ಇಲ್ಲೇ ಇದ್ದಾಳೆ ಅಣ್ಣ ಜೊತೆ. मावाहयामि आवाह्य देवताभ्यो नमः पादयोः मुखे आचमनीयं समर्पयामि गन्धसिद्धा आचमनीयं समर्पयामि वस्त्रार्थमक्षदां समर्पयामि उपवीतार्थमक्षदां समर्पयामि अलङ्करणार्थे ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನನ್ನ ಮಗಳು ಕೈ ಮುಗಿತಾ ಇದ್ದಾಳೆ. ಪಾದಂ ನಾನಿದೆ ಹೇಳಿದ್ದು, ದೊಡ್ಡ ತಿರುಪತಿ ಎಷ್ಟು ಚೆನ್ನಾಗಿ ಅಲಂಕಾರಗಳು ಈ ಕಡೆ ಬಂದ ತಕ್ಷಣ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ದೊಡ್ಡದಿದೆ. ಅಲ್ಲಿ ಹೋಗ್ಬೇಕು, ಅಲ್ಲಿ ಅಲ್ಲಿ ದರ್ಶನ ಆಯಿತು. ಇಷ್ಟು ಚೆನ್ನಾಗಿತ್ತು. ಒಂದು ನಿಮಿಷ. ಸೊ ಗಾಯ್ಸ್ ಇಷ್ಟು ಚೆನ್ನಾಗಿತ್ತು, ನನಗೆ ಅಂತ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಎಲ್ಲರಿಗೆ ಒಳ್ಳೇದು ಮಾಡಲಿ ದೇವರು. ಗಾಯ್ಸ್ ನನ್ನ ತಂಗಿದು ಫೇವ್ರೆಟ್ ದೇವರು. ಸೊ ಅವಳು ತುಂಬಾ ಭಕ್ತಿ ಮಾಡ್ತಾಳೆ, ತುಂಬಾ ದೇವ್ರಂದರೆ ಅವ್ರಿಗೆ ತುಂಬಾ ಇಷ್ಟ.
ಸೊ ಪ್ರಸಾದ ಕೊಟ್ಟಿದ್ದಾರೆ. ಗುರುವಾರ ಉಪವಾಸ ಹೌದು, ಗುರುವಾರ ಅವಳು ಫಾಸ್ಟ್ ತಗೋತಾಳೆ ಅವ್ರಿಗೋಸ್ಕರನೇ ದೇವ್ರಿಗೋಸ್ಕರ. ಒಬ್ಳೆ ಹೋಗ್ತಾಳೆ ನೋಡು. ಗೈಸ್ ನನ್ನ ತಂಗಿ ಸುಮ್ಮನೆ ಯಾರನ್ನ ನೋಡೋಣ ಹೋಗ್ತಾ ಇರ್ತಾಳೆ. ನಮ್ಗೆ ಸ್ವೀಟ್ ತುಂಬಾ ಇಷ್ಟ, ಚೆನ್ನಾಗಿ ತಿಂತೀವಿ. ಎರಡನೇದಾ? ತಿಂತೀನಿ. ನಾನು ನಮ್ಮ ಸ್ಕೂಲ್ ಇಲ್ಲೇ ಅಲ್ಲ, ಹಾಂ ಸ್ಲಿಪ್ಪರ್ ಹಾಕೊಂಡು ಬಿಟ್ಟೋಗಿ ನಮಗೆ ವಾಲಿಬಾಲ್ ಖೋಖೋ ಏನಾರು ಆಡ್ಸೋಕೆ ಇಲ್ಲ ಕರ್ಕೊ ಹೋಗ್ತಾರೆ. ಸ್ಪೋರ್ಟ್ಸಿಗೆ ಹೋಗ್ತೀನಿ. ಓ ಹೌದಾ? ಇಲ್ಲಲ್ಲ ಇಲ್ಲಿ ಗಾಡಿ ಬರ್ತೈತಿ ಸೈಡ್ ಬಾ. ಸೈಕಲ್, ಅದೇ ಸೈಕಲ್. ನನಗೆ ದೇವ್ರು ನೋಡ್ಬಿಟ್ಟು ಹಲನೆ ಬಂದ್ಬಿಡ್ತು, ಒಂಥರ ಫೀಲ್ ಆಯ್ತು. ಹೌದಾ? ಅನ್ಬಿಟ್ಟು ಸೊ ನಿಜ ಗೈಸ್, ಅಲ್ಲಿ ಹೋಗಿದ ತಕ್ಷಣ ಏನೋ ಒಂಥರ ಫೀಲ್ ಆಗೋಯ್ತು, ಹಾಲು ಬರೋ ಥರ ಆಯಿತು. ನನ್ನ ಮಗಳು ನೋಡ ಫುಲ್ ಭಕ್ತದೈತಿ, ಏನು ಅಂತಾರೆ ಭಕ್ತಿ ಆಗ್ಬಿಟ್ಟಲ್ಲ. ಇವಳ ಥರ ಯಾರು ಇಲ್ಲ. ಇಲ್ಲಿ ನೋಡೋ ಮಕ್ಕ ತೋರಿಸು ನೋಡಿ ಗೈಸ್. ಅಷ್ಟು ಫೀಲಿಂಗ್ಸ್ ಆಗೋದಂದ್ರೆ ಅಷ್ಟೇ. ನೀವು ವಿಡಿಯೋ ನೋಡಿ guys. ಅಳ್ತಾನೆ ಅವ್ರೆ ಅಲ್ಲಿ. ಒಂದು ವಿಡಿಯೋನು ಮಿಸ್ ಮಾಡಬೇಡಿ, ತುಂಬ ಚೆನ್ನಾಗಿದೆ ಅಲ್ವಾ ಶಾನು? ಚೆನ್ನಾಗಿದೆ. ಒಂದು ವಿಡಿಯೋನು ಮಿಸ್ ಮಾಡಬೇಡಿ ಗೈಸ್. ಇವರೆಲ್ಲ ಮಕ್ಕಳು ಆಗ್ಬಿಟ್ಟಿದ್ದಾರೆ ಗಾಯ್ಸ್. ಒಂದು ಲಡ್ಡುಗೋಸ್ಕರ ಏನ್ ಜಗಳ. ಅದು ಲಡ್ಡು ಅಲ್ಲ, ಅದು ನಮ್ಗೆ ಪ್ರಸಾದ, ಅದು ಇಂಪಾರ್ಟೆಂಟ್. ಇಷ್ಟಿರ್ಲಿ ಅಷ್ಟಿರ್ಲಿ, ಅಷ್ಟರಲ್ಲಿ ಪ್ರಸಾದ ಸಿಕ್ಬೇಕು ಸಾಕು. ಹೌದು ನಮ್ಮ ಬಾಬನ ಕಾಲ್ಬತ್ತು. ಹಾಂ, ನಮ್ಮ ಯಜಮಾನ ಕಾಲ್ ಮಾಡ್ತಿದ್ದಾರೆ, ನಾನು ಮಾಡ್ತೀನಿ ನಿಮಗೆ. ಓಕೆ. ಸೊ ಹಾಯ್ ಗಾಯ್ಸ್, ಇದು ನನ್ನ ಅಮ್ಮದು ಡಾಗು. ಇದು ಹೇಳಿದ ಕೆಲಸ ಎಲ್ಲ ಮಾಡುತ್ತೆ. ಏ ಡಾಗಿ, ಸೆಕೆಂಡ್ ಕೊಡು. ವಾ, ರಾಮು ಸೆಕೆಂಡ್ ಕೊಡು. ಇಲ್ಲಿ ನನ್ನ ತಂಗಿ ಹಾಲು ಕೊಡ್ತಾ ಸೆಕೆಂಡ್ ಮಾಡು. ಓ ಅಯ್ಯೋ ಕೊಡ್ತೀನಿ. ಬರ್ತಾವ್ರೆ ಅಂತ. ಓ